Hi friends, welcome to YouTube channel Study Karnataka. Before starting the video, I would like to apologize. I'm extremely sorry that I was unable to upload videos. I have got huge requests from all the aspirants. Thanks for your love. Please do trust me. I will complete the syllabus within the examination date in which we have started the KPSC Group B Gazetted Post Welfare Officer in Backward Class Department of Karnataka. ಕೆಲವೊಂದು ಕಾರಣಗಳಿಂದಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ದಯಮಾಡಿ ಸಾರಿ. ಯಾರೆಲ್ಲ ಚಾನಲ್ಗೆ ನೀವು ಅಮೌಂಟ್ ಪೇ ಮಾಡಿ ಜಾಯ್ನ್ ಆಗಿದ್ದಾರಾ ಅವ್ರಿಗೂ ಕೂಡ KPSCಯ KASನ ಮೇನ್ಸ್ ಪರೀಕ್ಷೆಗಾಗಿ ನಾವು ಯಾವ ರೀತಿ ತಯಾರಿ ಮಾಡಬೇಕು ಅದರ ಮೇಲೆ ವಿಡಿಯೋಗಳನ್ನು ಶೀಘ್ರದಲ್ಲೇ ರಿಲೀಸ್ ಮಾಡ್ತೀನಿ. ದಯಮಾಡಿ ಒಂದು ಸ್ವಲ್ಪ ಕೋಆಪರೇಟ್ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಮಿನೇಷನ್ ನಡೆಯೋಕ್ಕಿಂತ ಮುಂಚೆ ಈ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನಲ್ಲಿನ ಗೆಜೆಟೆಡ್ ಪೋಸ್ಟಿನ ಕಂಪ್ಲೀಟ್ ಸಿಲೆಬಸನ್ನು ನಾನು ಕವರ್ ಮಾಡಿಕೊಡ್ತೀನಿ. ಈಗಾಗಲೇ ನಾವು 2 ವಿಡಿಯೋಗಳನ್ನು ಕವರ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಒಂದು ಆ್ಯಕ್ಟಿನ ಅಂದರೆ ಒಂದು ಕಾಯ್ದೆಯ ಒಂದು ಮೊದಲನೇ ಭಾಗವನ್ನು ನೋಡೋಣ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ ವಿ ವಿಲ್ ಗೋ ಥ್ರೂ ದ ನೋಟಿಫಿಕೇಶನ್ ಆಸ್ ವೆಲ್ ಆಸ್ ದ ಸಿಲೆಬಸ್ ಆಸ್ ಐ ಹ್ಯಾವ್ ಟೋಲ್ಡ್ ಇನ್ ದಿ ಪ್ರೀವಿಯಸ್ ವಿಡಿಯೋಸ್. ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ನಾವು ಮೊದಲಿಗೆ ಈ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರಿನ ಒಂದು ನೋಟಿಫಿಕೇಶನ್ ಆಗಲಿ ಅದರಲ್ಲಿ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅದನ್ನು ಒಂಚೂರು ಗಮನ ಹರಿಸೋಣ. ದಿಸ್ ಈಸ್ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಎ ಗೆಜೆಟೆಡ್ ಪೋಸ್ಟ್. ಕೇವಲ ಒಂದು ಎಕ್ಸಾಮಿನೇಷನ್ ಮೇಲೆ ನಿಮಗೆ ಗೆಜೆಟೆಡ್ ಪೋಸ್ಟ್ ಸಿಗೋದು ತುಂಬಾ ಕಠಿಣ. ಅಂಥದ್ರಲ್ಲಿ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಇದೆ. ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ದಲ್ಲಿ ನಿಮ್ಮ ಸಕ್ಸಸ್ ಗ್ಯಾರಂಟಿ ಆಗಿರುತ್ತೆ. ಇಲ್ಲಿ ನೀವು ಪೋಸ್ಟ್ಗಳನ್ನು ನೋಡ್ಬೋದು ಎಷ್ಟು ಕೊಟ್ಟಿದ್ದಾರೆ ಅಂತ. ಸಾಮಾನ್ಯ ವರ್ಗಕ್ಕೆ ಇತರದಲ್ಲಿ 2 ಪೋಸ್ಟ್ಗಳಿವೆ. ಮಹಿಳೆಗೆ 3 ಇದೆ, 2A 1 ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 1 ಇದೆ. ಹೀಗೆ ಟೋಟಲ್ ಆಗಿ 21 ಪೋಸ್ಟ್ಗಳಿವೆ. ಇದರ ಸಿಲೆಬಸ್ ಬಂದು ಸ್ಪೆಸಿಫಿಕ್ ಪೇಪರಿನ ಸಿಲೆಬಸ್ ಬಂದು ಟೋಟಲ್ ಆಗಿ 15 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನು ಡೀಟೇಲ್ ಆಗಿ ಸ್ವಲ್ಪ ಡಿವೈಡ್ ಮಾಡಿದ್ದಲ್ಲಿ ಸಿಲೆಬಸ್ ಒಂಚೂರು ದೊಡ್ಡದಾಗಿರುತ್ತೆ. ನಾವು ಇದರಲ್ಲಿನ ಕೆಲವು 2 ವಿಡಿಯೋಗಳನ್ನು ಅಂದರೆ 2 ಪಾಯಿಂಟ್ಸ್ಗಳನ್ನು ಮುಗಿಸಿದ್ದೇವೆ. ಅದರ ವಿಡಿಯೋಗಳನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ. ಅವ ಲಿಂಕ್ಗಳನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹಾಗೆ ಟೆಲಿಗ್ರಾಮ್ ಚಾನಲನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವರು ಟೆಲಿಗ್ರಾಮ್ ಚಾನಲನ್ನು ಕೂಡ ಜಾಯ್ನ್ ಆಗ್ಬೋದು. ದಿಸ್ ಈಸ್ ದಿ ಸಿಲೆಬಸ್ ಇನ್ ಕನ್ನಡ. ಭಾರತದಲ್ಲಿ ಮೀಸಲಾತಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಕರ್ನಾಟಕದಲ್ಲಿ ಮೀಸಲಾತಿ, ಕರ್ನಾಟಕ SC ST ಮತ್ತು OBC ಕಾಯ್ದೆ 1990. ಈ ಕಾಯ್ದೆಯ ಮೊದಲನೇ ಭಾಗವನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ರೈಟ್, ಈ ಕಾಯ್ದೆಯಲ್ಲಿ ಟೋಟಲ್ ಆಗಿ ಎಷ್ಟು ಸೆಕ್ಷನ್ಗಳನ್ನು ಕೊಟ್ಟಿದ್ದಾರೆ ಹಾಗೂ ಯಾವ ರೀತಿಯ ಪ್ರೊಸೀಜರನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನೋಡೋಣ. ದ ಕ್ವಶನ್ಸ್ ದಟ್ ವಿಲ್ ಬಿ ಕಮಿಂಗ್ ಇನ್ ಟು ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಔಟ್ ಆಫ್ ಫೋಕಸ್ ಫ್ರಮ್ ದಿಸ್ ವಿಡಿಯೋ ಆ್ಯಂಡ್ ದಟ್ಸ್ ದಿ ರೀಸನ್ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಡೂ ಮೇಕ್ ದಿ ನೋಟ್ಸ್ ಆಫ್ ದಿಸ್ ವಿಡಿಯೋ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ರಿವಿಷನ್. ಇಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಗಳನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಸೇ ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಆಗಿ ಬರುತ್ತೆ. ಈ ವಿಡಿಯೋ ಹೊರತುಪಡಿಸು ಯಾವುದೇ ಆದ ಕ್ವಶನ್ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಯಾವೆಲ್ಲ ನೋಟ್ಸ್ ಮಾಡ್ತಾ ಇದ್ದೀನಿ ಅಥವಾ ವಿಡಿಯೋ ಮಾಡ್ತಾ ಇದ್ದೀನಿ ಒರಿಜಿನಲ್ ಆ್ಯಕ್ಟನ್ನು ರೆಫರ್ ಮಾಡಿ ಅದರಲ್ಲಿನ ಶಾರ್ಟ್ ಫಾರ್ಮ್ ಅಥವಾ ಶಾರ್ಟಾಗಿ ಓದಿ ನಿಮಗೆ ಶಾರ್ಟಾಗಿ ತಿಳಿಸ್ತಾ ಇದ್ದೀನಿ. ಹೀಗಾಗಿ ಕ್ವಶನ್ಗಳು ಈ ವಿಡಿಯೋ ಹೊರತುಪಡಿಸಿ ಬರಲಿಕ್ಕೆ ಚಾನ್ಸ್ ಇಲ್ಲ. 4ನೇದಾಗಿ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಆರ್ಥಿಕ ದುರ್ಬಲತೆ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಗ್ಗೆ ಯಾವ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಸಿಲೆಬಸನ್ನು ಕನ್ನಡದಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದೇನೆ. ದಯಮಾಡಿ ಸಿಲೆಬಸನ್ನು ನೋಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ದಿ ಪಾರ್ಟ್ 1 ವಿಡಿಯೋ ಆಫ್ ಕರ್ನಾಟಕ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ ಎಕ್ಸೆಟ್ರಾ ಆ್ಯಕ್ಟ್ ಆಫ್ 1990. ಅಂದರೆ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳು ನೇಮಕಾತಿ ಇತ್ಯಾದಿ ಮೀಸಲಾತಿ ಇದರ ಕಾಯ್ದೆ 1990ರ ಮೊದಲನೇ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. This act, it has total 13 sections. See, that means it has total 1, 2, 3, 4 like this up to 13 sections are there. But in this also there are subsections in these and we have not considered those subsections because the act itself mentions that the act has 13 sections. ಅಂದರೆ ಈ ಕಾಯ್ದೆಯಲ್ಲಿ ಟೋಟಲ್ ಆಗಿ 13 ಕಲಂಗಳನ್ನು ನೀಡಲಾಗಿದೆ. ಆದರೆ ಈ 13 ಕಲಂಗಳಲ್ಲಿ ಮತ್ತೆ ವರ್ಗೀಕರಣ ಮಾಡಲಾಗಿದೆ. ಯಾವ ರೀತಿ ಅಂದರೆ 1A 2A 2B 3B ಈ ರೀತಿಯಾಗಿ. ಆದರೆ ಕಾಯ್ದೆಯಲ್ಲಿ ನಿಮಗೆ ಎಷ್ಟು ಕಲಂಗಳಿವೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 13 ಆಗಿರಬೇಕು.
Next, the act received the assent of governor on 4th March 1991. See, do remember the dates, whatever it has been mentioned here, it's very much important because for damn sure one question will be from this slide itself. ಈ ಕಾಯ್ದೆಯು 4ನೇ ಮಾರ್ಚ್ 1991ರಂದು ರಾಜ್ಯಪಾಲರ ಅನುಮೋದನೆ ಅಥವಾ ಸಹಿಯನ್ನು ಪಡೆಯಿತು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡೇಟು ಇಂಪಾರ್ಟೆಂಟ್ ಆಗಿದೆ. ಈ ಸ್ಲೈಡಲ್ಲಿನ ಒಂದು ಕ್ವಶನ್ ನಿಮಗೆ ಎಕ್ಸಾಮಿನೇಷನ್ಗೆ ಬಂದೇ ಬರುತ್ತೆ. ಯಾಕಂದರೆ ಈ ಕಾಯ್ದೆ ಯಾವ ದಿನಾಂಕದಂದು ಗವರ್ನರಿನ ಅನುಮೋದನೆ ಪಡೆಯಿತು, ಅದೇ ರೀತಿಯಾಗಿ ಯಾವ ದಿನಾಂಕದಂದು ಅದು ಗೆಜೆಟ್ನಲ್ಲಿ ಪ್ರಸ್ತಾಪಿಸಲಾಯಿತು, ಹಾಗೂ ಯಾವ ದಿನಾಂಕದಂದು ಅದು ಜಾರಿಗೆ ಬಂದಿತು. ಈ ಮೂರರಲ್ಲಿ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್, ದ ಆ್ಯಕ್ಟ್ ವಾಸ್ ಫಸ್ಟ್ ಟೈಮ್ ಪಬ್ಲಿಷ್ಡ್ ಇನ್ ದಿ ಗೆಜೆಟ್ ಆನ್ ಮಾರ್ಚ್ 7, 1991. ಅಂದರೆ ಈ ಕಾಯ್ದೆಯನ್ನು ಮೊದಲ ಬಾರಿಗೆ ಮಾರ್ಚ್ 7, 1991ರಂದು ಗೆಜೆಟ್ನಲ್ಲಿ ಪ್ರಕಟಿಸಲಾಯಿತು. ದಿಸ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್. ಯಾವ ದಿನಾಂಕದಂದು ಇದು ಕಾಯ್ದೆ ಜಾರಿಗೆ ಬಂದಿತು ಎಂದು ಕೇಳಿದ್ದಲ್ಲಿ ಜೂನ್ 1, 1992. ರೈಟ್, ದಟ್ ಮೀನ್ಸ್ ದಿಸ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್ ಜೂನ್ 1, 1992. ಈ ಕಾಯ್ದೆಯು ಜೂನ್ 1, 1992ರಂದು ಜಾರಿಗೆ ಬಂದಿತು. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, what are the definitions, right? We should understand what are the definitions because we know that the questions from definition will be asked for sure. ಹೌದಾ? ಅಂದರೆ ಈ ಕಾಯ್ದೆಯಲ್ಲಿ ನೀಡಿರತಕ್ಕಂಥ ವ್ಯಾಖ್ಯಾನಗಳ ಮೇಲೆ ಒಂದಿಲ್ಲದ ಒಂದು ಕ್ವಶನ್ ಬಂದೇ ಬರುತ್ತೆ. ನಾವು KE ಎಕ್ಸಾಮಿನೇಷನ್ಗೆ ವೆಲ್ಫೇರ್ ಆಫೀಸರ್ಗೆ ಪ್ರಿಪೇರ್ ಆಗುವಾಗ ಇದೇ ರೀತಿಯಾಗಿ ನಾವು ನೋಡಿದ್ವಿ. ಹಾಗೆ ಅಲ್ಲಿ ವ್ಯಾಖ್ಯಾನಗಳನ್ನು ಕೂಡ ಕೇಳಿದ್ದರವರು ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳಿದ್ರು. ಹೀಗಾಗಿ ಇಲ್ಲಿ ಕೂಡ ನಾವು ಡೆಫಿನೇಷನ್ಗಳನ್ನು ನೋಡೋಣ. So let's see what are the definition according to this act or what is mentioned in this act. First comes, what does the backward class means? ಅಂದರೆ ಈ ಕಾಯ್ದೆ ಪ್ರಕಾರ ಹಿಂದುಳಿದ ವರ್ಗಗಳೆಂದರೆ ಏನೆಂದು ಕೊಟ್ಟಿದ್ದಾರೆ. The definition is the communities, castes and tribes notified by the state government from time to time under Article 15 Clause 4 and Article 16 Clause 4 of the Constitution. Now, the task of yours is what is Article 15 and what is Article 16? Please do comment in this video. ಈ ಕಾಯ್ದೆಯ ಪ್ರಕಾರ ಹಿಂದುಳಿದ ವರ್ಗಗಳೆಂದರೆ ಸಂವಿಧಾನದ ಅನುಚ್ಛೇದ 15 ಕ್ಲಾಸ್ 4 ಮತ್ತು 16 ಕ್ಲಾಸ್ 4. ಇದರ ಅಡಿಯಲ್ಲಿ ಕಾಲಕಾಲಕ್ಕೆ ರಾಜ್ಯ ಸರ್ಕಾರವು ಅಧಿಸೂಚಿಸಿರುವ ಸಮುದಾಯಗಳು, ಜಾತಿಗಳು ಮತ್ತು ಬುಡಕಟ್ಟುಗಳನ್ನು ಹಿಂದುಳಿದ ವರ್ಗಗಳೆಂದು ಪರಿಗಣಿಸಬೇಕೆಂದು ಹೇಳುತ್ತದೆ. ಈಗ ನಿಮ್ಮ ಟಾಸ್ಕ್ ಏನಂದರೆ ಆರ್ಟಿಕಲ್ ನಂಬರ್ 15 ಹಾಗೂ ಆರ್ಟಿಕಲ್ ನಂಬರ್ 16 ಇದರ ಡೆಫಿನೇಷನನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ವಾಟ್ ಈಸ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್? ಶೆಡ್ಯೂಲ್ ಕಾಸ್ಟ್ shall have reference to the scheduled castes specified in the Constitution, that is Scheduled Castes Order 1950 made under Article 341 of the Constitution of India as amended from time to time. And what is scheduled tribes? Scheduled tribes shall have the reference to the scheduled tribes specified in the Constitution, Scheduled Tribes Order 1950 made under Article 342. Now you should remember these two articles, it is very important. Scheduled castes, this is related to article number 341 and scheduled tribes, it is related to article number 342 of the Constitution of India as amended from time to time. That means whatever caste that has been mentioned under article 341 is known as scheduled caste and related to article 342 is known as scheduled tribes. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಈ ಕಾಯ್ದೆಯ ಪ್ರಕಾರ ಅನುಸೂಚಿತ ಜಾತಿಗಳು ಎಂದರೆ ಸಂವಿಧಾನದ ಪರಿಶಿಷ್ಟ ಜಾತಿಗಳು. ಅನುಸೂಚಿತ ಅಂದರೆ ಪರಿಶಿಷ್ಟ ಜಾತಿಗಳು ಆದೇಶ 1950ರಲ್ಲಿ ನಿರ್ದಿಷ್ಟಪಡಿಸಿದ ಪರಿಶಿಷ್ಟ ಜಾತಿಗಳ ಉಲ್ಲೇಖನವನ್ನು ಹೊಂದಿರಬೇಕು. ಇದನ್ನು ಭಾರತ ಸಂವಿಧಾನದ 341ನೆಯ ವಿಧಿಯ ಅಡಿಯಲ್ಲಿ ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಅಂಥ ಜಾತಿಗಳನ್ನು ಪರಿಶಿಷ್ಟ ಜಾತಿ ಎಂದು ಪರಿಗಣಿಸಬೇಕೆಂದು ಹೇಳುತ್ತದೆ. ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದಂಥ ವಿಧಿ ಯಾವುದು ಎಂದು ಕೇಳಿದ್ದಲ್ಲಿ 341. ಅದೇ ರೀತಿಯಾಗಿ ಪರಿಶಿಷ್ಟ ಬುಡಕಟ್ಟುಗಳು ಎಂದರೆ ಸಂವಿಧಾನದ ಪರಿಶಿಷ್ಟ ಬುಡಕಟ್ಟುಗಳು ಆದೇಶ 1950ರಲ್ಲಿ ನಿರ್ದಿಷ್ಟಪಡಿಸಿದ ಪರಿಶಿಷ್ಟ ಪಂಗಡಗಳ ಉಲ್ಲೇಖನವನ್ನು ಹೊಂದಿರಬೇಕು. ಇದನ್ನು ಭಾರತ ಸಂವಿಧಾನದ 342ನೆಯ ವಿಧಿ ಅಡಿಯಲ್ಲಿ ಮತ್ತು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾಗಿರತಕ್ಕಂಥ ಜಾತಿಗಳನ್ನು ಈ ಸಂವಿಧಾನದ 342ನೇ ವಿಧಿಯಲ್ಲಿ
ಹೇಳಿರ್ತಕ್ಕಂಥ ಜಾತಿಗಳನ್ನು ಪರಿಶಿಷ್ಟ ಬುಡಕಟ್ಟುಗಳು ಎಂದು ಪರಿಗಣಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಈಗ ನೀವೇನು ನೆನಪಿಡಬೇಕಂದ್ರೆ ಪರಿಶಿಷ್ಟ ಜಾತಿಗಳೆಂದಲ್ಲಿ 341 ಆರ್ಟಿಕಲ್, ಪರಿಶಿಷ್ಟ ಬುಡಕಟ್ಟುಗಳು ಎಂದಲ್ಲಿ 342 ಆರ್ಟಿಕಲ್. ನೆಕ್ಸ್ಟ್, some of the constitutional provisions that has been mentioned in the constitution, it is article 340. Article 340 deals with the need to inter alia identify those socially and educationally backward classes, understand the conditions of their backwardness and make the recommendations to remove the difficulties they face. ಕನ್ನಡದಲ್ಲಿ 340ನೇ ವಿಧಿಯು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಗುರುತಿಸುವುದು, ಅವರ ಹಿಂದುಳಿಯುವಿಕೆಯನ್ನು, ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರು ಎದುರಿಸುತ್ತಿರುವ ತೊಂದರೆಗಳನ್ನು ತೆಗೆದುಹಾಕಲು ಶಿಫಾರಸುಗಳನ್ನು ಮಾಡುವ ಅಗತ್ಯದೊಂದಿಗೆ ವ್ಯವಹರಿಸುತ್ತದೆ. ಅಂದರೆ ನಿಮಗೆ ಆರ್ಟಿಕಲ್ 340 ಯಾವುದಕ್ಕೆ ಸಂಬಂಧಿಸಿದೆ ಎಂದು ಕೇಳಿದ್ದಲ್ಲಿ OBC ಅಷ್ಟು ನೆನಪಿಟ್ಕೊಳ್ಳಿ, ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್, applicability. Nothing in this act shall be applied to. That means whatever has been mentioned in this act, that is Karnataka Scheduled Caste and Scheduled Tribe Reservation and Appointment to the Services Act of 1990, it will not be applicable in some of the cases. What are those cases? First is the posts meant for conducting or guiding or directing research. Second, posts classified as scientific posts, such as posts in ISRO, right? There are scientists. For those posts, this act will not be applicable. Next comes tenure posts. Posts filled on the basis of any contract. If at all it is filled on contract, it should not be applicable. Ex-cadre posts. Posts which are filled by the transfer or deputation, and posts in respect of which recruitment is made in accordance with any provisions contained in the constitution, and such other posts as the state government may from time to time specify. That means if at all state government specifies that for a certain post this act should not be applicable, then for that post this act of 1990 will not be applicable. ಕನ್ನಡದಲ್ಲಿ ಈ 1990ರ ಕಾಯ್ದೆಯು ಎಲ್ಲಿ ಅನ್ವಯಿಸುವುದಿಲ್ಲ ಎಂದು ಕೇಳಿದ್ದಲ್ಲಿ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಇದು ಕಾಯ್ದೆಯಲ್ಲಿ ಅಂದರೆ ಆ್ಯಕ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಸಂಶೋಧನೆಯನ್ನು ನಡೆಸುವ ಅಥವಾ ಮಾರ್ಗದರ್ಶನ ಮಾಡಲು ಅಥವಾ ನಿರ್ದೇಶನ ಇರತಕ್ಕಂಥ ಸಂಸ್ಥೆಗಳಲ್ಲಿ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ಎರಡನೇದಾಗಿ, ವೈಜ್ಞಾನಿಕ ಹುದ್ದೆಗಳು, ಈಗ ಫಾರ್ ಎಕ್ಸಾಂಪಲ್ ಇಸ್ರೋ ಇದೆ, ರೈಟ್, ಅಲ್ಲಿ ಈ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಮೇನ್ಲಿಯಾಗಿ ಸೈಂಟಿಸ್ಟನ್ನು ನೀವು ಅಪಾಯಿಂಟ್ ಮಾಡಬೇಕಾದ್ರೆ ಈ ಕಾಯ್ದೆ ಅಂದರೆ SC STಗೆ ನೀವು ರಿಸರ್ವೇಷನ್ ಕೊಡಬೇಕು, ಈ ರೀತಿಯಾದ ಕಾಯ್ದೆ ಅಪ್ಲೈ ಆಗೋದಿಲ್ಲ. ಮೂರನೇದಾಗಿ, ಅಧಿಕಾರ ಅವಧಿಯ ಹುದ್ದೆಗಳು ಇದ್ದಲ್ಲಿ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ನಾಲ್ಕನೇದು, ಯಾವುದೇ ಒಪ್ಪಂದದ ಆಧಾರದ ಮೇಲೆ ತುಂಬಿಕೊಳ್ಳುವ ಹುದ್ದೆಗಳಲ್ಲಿ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ಮಾಜಿ ಕೆಡರ್ ಹುದ್ದೆಗಳಲ್ಲಿ ಅನ್ವಯಿಸುವುದಿಲ್ಲ. ವರ್ಗಾವಣೆ ಅಥವಾ ನಿಯೋಜನೆಯ ಮೂಲಕ ತುಂಬಿಕೊಳ್ಳುವ ಹುದ್ದೆಗಳಿಗೆ ಕೂಡ ಈ ಕಾಯ್ದೆಯು ಅನ್ವಯಿಸುವುದಿಲ್ಲ. ಯಾವುದೇ ಪ್ರಕಾರವಾಗಿ ನೇಮಕಾತಿ ಮಾಡಲಾದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಒಳಗೊಂಡಿರುವ ನಿಬಂಧನೆ ಇದ್ದಲ್ಲಿ ಅಂಥ ಒಂದು ನಿಬಂಧನೆಗಳಿಗೆ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ಹಾಗೂ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಅಂಥ ಇತರ ಹುದ್ದೆಗಳು ಸೂಚನೆ ಮಾಡಿದ್ದಲ್ಲಿ, ಅಂದರೆ ಈಗ ಯಾವುದೇ ಒಂದು ಹುದ್ದೆ ಇರುತ್ತೆ, ಆ ಹುದ್ದೆಗೆ ನೀವು ಈ ಕಾಯ್ದೆಯನ್ನು ಅಪ್ಲೈ ಮಾಡಬಾರ್ದೆಂದು ರಾಜ್ಯ ಸರ್ಕಾರವೇ ಆದೇಶ ಮಾಡಿದ್ದಲ್ಲಿ ಅಂಥ ಒಂದು ಆದೇಶಕ್ಕೆ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ನೆಕ್ಸ್ಟ್ ನೋಡಿ, ಈ ಕಾಯ್ದೆಯನ್ನು ಹಲವು ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆದರೆ ನಾವು ಮುಂದುವರಿಯಬೇಕಾದ್ರೆ ಇಲ್ಲಿ ಒಂದು ಪಾಯಿಂಟನ್ನು ನೆನಪಿಟ್ಕೋಬೇಕು. 2004ರಲ್ಲಿ ಈ ಕಾಯ್ದೆಗೆ ಈ ಸೆಕೆಂಡ್ ಅಮೆಂಡ್ಮೆಂಟನ್ನು ಮಾಡಲಾಯಿತು, ರೈಟ್. ದಟ್ ಮೀನ್ಸ್ ದೇರ್ ವಾಸ್ ದಿ ಸೆಕೆಂಡ್ ಅಮೆಂಡ್ಮೆಂಟ್ ಫಾರ್ ದಿಸ್ ಆ್ಯಕ್ಟ್ ಆಫ್ 1990 ಇನ್ ದಿ ಇಯರ್ 2004. ಆ್ಯಂಡ್ ದಿಸ್ ಅಮೆಂಡ್ಮೆಂಟ್ ಟಾಕ್ಸ್ ಅಬೌಟ್ ಸಮಥಿಂಗ್. ಇಟ್ ಸೇಸ್ ದ್ಯಾಟ್ if the recruitment has been made before the second amendment of 2004, then such recruitment shall not be affected, and if the 15% scheduled caste and scheduled tribe are not met, then such measures should be taken in order to fill those vacancies. For example, I will tell you, if at all there is one institute and before 2004 itself, that is before amendment itself, they have recruited all the resources,
and now there are only 20 seats remaining, right? But if at all these 80 people who have been recruited does not belongs to SC or ST at all, then it says that this act says that if at all you are filling 20 posts, then you should meet a criteria of 15%. Why 15%? Because this act talks that for SC it should be 12% reservation, and for ST it should be 3% reservation. So here comes the total of 15%. ಕನ್ನಡದಲ್ಲಿ ಇದನ್ನೇ ನೋಡಬೇಕಾದ್ರೆ 2004ರ ಎರಡನೇ ತಿದ್ದುಪಡಿ ಮಾಡುವಗಿಂತ ಮುಂಚೆ ನೇಮಕಾತಿಯನ್ನು ಮಾಡಿದ್ದರೆ ಅಂಥ ಯಾವುದೇ ನೇಮಕಾತಿಗೆ ಪರಿಣಾಮ ಬೀರುವುದಿಲ್ಲ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದಲ್ಲಿ 15% ಪೂರೈಕೆಯಾಗದಿದ್ದರೆ, ಈಗ ಏನಿದೆ 100% ಅಥವಾ 100 ಸೀಟ್ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು 15% ಮಿನಿಮಮ್ ಆಗಿ SC ಹಾಗೂ STಗೆ ರಿಸರ್ವೇಷನ್ ಇಡಬೇಕಂತ ಈ ಕಾಯ್ದೆ ಹೇಳುತ್ತದೆ. ಅದರಲ್ಲಿ SCಗೆ 12% ಹಾಗೂ STಗೆ 3%, ರೈಟ್? ಈ ರೀತಿಯಾಗಿ ನೀವು ರಿಸರ್ವೇಷನ್ ಇಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಒಂದು ವೇಳೆ ಈ 100ರಲ್ಲಿ ನೀವು 15 ಜನವನ್ನು SC ಹಾಗೂ STಗೆ ಸಂಬಂಧವಿಲ್ಲದೆ ನೀವು ರಿಕ್ರೂಟ್ಮೆಂಟ್ ಮಾಡಿದ್ದಲ್ಲಿ ಅಂಥ ರಿಕ್ರೂಟ್ಮೆಂಟ್ಗಾಗಿ ನೀವು ಒಂದು ಕ್ರಮವನ್ನು ತಕ್ಷಣವೇ ತಗೊಳ್ಳಬೇಕು. ಆದರೆ 2004ಗಿಂತ ಮುಂಚೆ ಯಾವುದೇ ಆದ ರಿಕ್ರೂಟ್ಮೆಂಟ್ ಆದಲ್ಲಿ ಅಂಥ ಒಂದು ರಿಕ್ರೂಟ್ಮೆಂಟ್ಗೆ ಯಾವುದೇ ಆದ ಧಕ್ಕೆ ಇರುವುದಿಲ್ಲ, ಅದನ್ನು ಮುಂದುವರಿಸಲಾಗುತ್ತದೆ. ಆದರೆ ಮುಂಬರುವ ರಿಕ್ರೂಟ್ಮೆಂಟ್ನಲ್ಲಿ ನೀವು ಈ ರೀತಿಯಾಗಿ 15% ಮೀಸಲಾತಿಯನ್ನು ಕಂಪಲ್ಸರಿಯಾಗಿ ನೀಡಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಹೋಪ್ ದಿಸ್ ಈಸ್ ಕ್ಲಿಯರ್. ಇಫ್ ಅಟ್ ಆಲ್ ಇಟ್ ಈಸ್ ನಾಟ್ ಕ್ಲಿಯರ್, ಪ್ಲೀಸ್ ಡು ಕಮೆಂಟ್. ಐ ವಿಲ್ ಟ್ರೈ ಟು ಕ್ಲಿಯರ್ ಇಟ್ ಇನ್ ದಿ ಅಪ್ಕಮಿಂಗ್ ವಿಡಿಯೋ. ನಿಮಗೆ ಒಂದು ವೇಳೆ ಇದು ಕ್ಲಿಯರ್ ಆಗಿದ್ದಲ್ಲಿ, ತಿಳಿದಿದ್ದಲ್ಲಿ ಓಕೆ, ಏನಾದರೂ ಡೌಟ್ ಇದ್ದಲ್ಲಿ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ ದೇರ್ ಆರ್ ಸಮ್ ಸೆಕ್ಷನ್ಸ್. ಆಸ್ ಐ ಹ್ಯಾವ್ ಟೋಲ್ಡ್, ದೇರ್ ಆರ್ ಟೋಟಲ್ 13 ಸೆಕ್ಷನ್ಸ್. ನೌ we should understand some of the important sections and what does they talk about. For example, and very much important, first is section 4A of this act. It talks about the issuance of certificate of income as well as caste certificates. Now the question can be directly asked in the examination stating that which section of the Act of 1990 talks about the issuance of caste certificate or issuance of income and caste certificate. Then your answer should be section 4A. ಅಂದರೆ ಈ ಕಾಯ್ದೆಯಲ್ಲಿ ನಾವು ಟೋಟಲ್ ಆಗಿ 13 ಕಲಂಗಳಿವೆ ಎಂದು ಹೇಳಿದ್ವಿ. ಅದರಲ್ಲಿ ಕೆಲವೊಂದು ಕಲಂಗಳನ್ನು ನಾವು ಸ್ಪೆಸಿಫಿಕ್ ಆಗಿ ಓದ್ಕೋಬೇಕಾಗುತ್ತೆ, ಸ್ಪೆಸಿಫಿಕ್ ಆಗಿ ಬಯಟ್ ಆಗಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ, ಯಾಕಂದರೆ ರಿವಿಷನ್ ಮಾಡಲೇಬೇಕು. ರಿವಿಷನ್ ಇಲ್ದಂಗೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ಆಗಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ವಿತರಣೆಯನ್ನು ಯಾವ ಸೆಕ್ಷನಿನ ಅಡಿಯಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಲ್ಲಿ ಸೆಕ್ಷನ್ 4A. ನೌ ದ ಡೆಫಿನೇಷನ್ ಆರ್ ಸಚ್ ದಟ್ ಎನಿ ಕ್ಯಾಂಡಿಡೇಟ್ or his parent or guardian belonging to scheduled caste, do remember scheduled caste or scheduled tribes, may in order to claim the benefit of reservation under section 4 either for appointment to any service or post or for admission to course of study in an university or any educational institutions, make an application to, he should make an application to Tahsildar in such form and in such manner as may be prescribed for issuance of a caste certificate. So do remember, for scheduled caste and scheduled tribes there is only caste certificate and there is no any income certificate, right? There is no any income certificate, but there is only caste certificate, and the candidate or the parent should apply to the Tahsildar. Next, any candidate or his parent or guardian belonging to backward class, this is OBC, belonging to backward class OBC, in order to claim the benefit of reservation under section 4 either for the appointment to any service or post for admission to the course of the study in an university or any educational institution, make an application to the Tahsildar. He should also make an application to the Tahsildar in such form and in such manner as may be prescribed for the issue of an income and caste certificate. ಕನ್ನಡದಲ್ಲಿ ಇದನ್ನು ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ಡೆಫಿನೇಷನ್ ಬೇಕಾದಲ್ಲಿ ಇದನ್ನು ಓದ್ಕೋಬಹುದು. ನಿಮಗೆ ಯಾವುದೇ ಆದ ಒಂದು ಮೀಸಲಾತಿ ಬೇಕಾದಲ್ಲಿ ನೀವು SC ಅಥವಾ ST ಆಗಿದ್ದಲ್ಲಿ ತಹಶೀಲ್ದಾರ್ಗೆ ಒಂದು ಅರ್ಜಿಯನ್ನು ನೀಡಬೇಕಾಗುತ್ತೆ. ಅದು ಯಾವ ಕಲಮಿನ ಪ್ರಕಾರ? ಸೆಕ್ಷನ್ 4A ಪ್ರಕಾರ. ಅದೇ ನೀವು SC ಮತ್ತು ST ಆದಲ್ಲಿ ಕೇವಲ ನಿಮಗೆ ಕಾಸ್ಟ್ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಆದರೆ ನೀವು OBC ಆಗಿದ್ದಲ್ಲಿ
ಅಂದರೆ 2A 2B 3A 3B ಈ ರೀತಿಯಾಗಿ ನಿಮ್ಮ ಕ್ಯಾಟಗರಿ ಇದ್ದಲ್ಲಿ ನೀವು ತಹಶೀಲ್ದಾರಿಗೆ ಒಂದು ಅರ್ಜಿಯನ್ನು ನೀಡಬೇಕಾಗುತ್ತೆ. ಆದರೆ ನಿಮಗೆ ಒಂದು ಇನ್ಕಮ್ ಇರುತ್ತೆ ಹಾಗೂ ಒಂದು ಕಾಸ್ಟ್ ಇರುತ್ತೆ. ಅಂದರೆ ನಿಮ್ಮ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಎರಡೂವನ್ನು ನೀಡಲಾಗುತ್ತೆ ಒಂದು ವೇಳೆ ನೀವು OBCಗೆ ಸಂಬಂಧವಿದ್ದಲ್ಲಿ. ಅದೇ ನೀವು SC ST ಇದ್ದಲ್ಲಿ ನಿಮಗೆ ಕೇವಲ ಜಾತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಯಾಕಂದರೆ SC STಗೆ ಯಾವುದೇ ಆದ ಇನ್ಕಮ್ ಲಿಮಿಟ್ ಇಲ್ಲ. ಆದರೆ OBCಗೆ ಈಗಿನ ಪ್ರಕಾರ ಟೋಟಲ್ ಆಗಿ 8 ಲಕ್ಷ ಲಿಮಿಟ್ ಇದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಇಫ್ ಎಟ್ ಆಲ್ ದ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಇಶ್ಯೂಡ್ ಆರ್ if the certificate is not issued, then what should the candidate do? There is some provisions in this act. It talks about appeal against order under section 4A. ಅಂದರೆ ಈಗ ಒಂದು ವೇಳೆ ನೀವು ಅಪ್ಲೈ ಮಾಡ್ತೀರಾ, ಆದರೆ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಗೋದಿಲ್ಲ, ಆಗ ನೀವು ಏನು ಮಾಡಬೇಕು? ಅದಕ್ಕಾಗಿ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಈ ಕಾಯ್ದೆಯಲ್ಲಿ. ನೀವು ಸೆಕ್ಷನ್ 4A ಅಡಿಯಲ್ಲಿ ಯಾವುದೇ ಆದ ಒಂದು ಆದೇಶವಾಗಿದ್ದಲ್ಲಿ, ಅಂದರೆ ನಿಮಗೆ ಸರ್ಟಿಫಿಕೇಟ್ ನೀಡುತ್ತಾರೆ ಅಥವಾ ನೀಡದೇ ಇದ್ದಲ್ಲಿ, ಅಥವಾ ನಿಮಗೆ ಯಾವುದೇ ಆದ ಬೇರೆ ಕಾಸ್ಟನ್ನು ಕೊಟ್ಟಿದ್ದಲ್ಲಿ ನೀವು ಅಪೀಲ್ ಹೋಗ್ಬೋದು, ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆ ಮೇಲ್ಮನವಿಯನ್ನು ಎಷ್ಟು ದಿನದೊಳಗೆ ಮತ್ತು ಯಾರಿಗೆ ನೀವು ಸಲ್ಲಿಸಬೇಕೆನ್ನುವುದು ಈ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ರೀತಿಯಾದ ಇನ್ಫಾರ್ಮೇಷನನ್ನು MCQ ಆಗಿ ಕಂಪಲ್ಸರಿಯಾಗಿ ಕೇಳ್ತಾರೆ. ಎನಿ ಪರ್ಸನ್ ಅಗ್ರೀಡ್ ಬೈ ಅನ್ ಆರ್ಡರ್ ಆಫ್ ದಿ ತಹಶೀಲ್ದಾರ್ ಅಂಡರ್ ಸೆಕ್ಷನ್ 4A may within 30 days, do remember this days, may within 30 days from the date of receipt of the order prefer an appeal to the assistant commissioner of the revenue subdivision. ಅಂದರೆ ಸೆಕ್ಷನ್ 4A ಅಡಿಯಲ್ಲಿ ತಹಶೀಲ್ದಾರ್ ಅವರ ಆದೇಶದಿಂದ ಬಾಧಿತರಾದ ಯಾವುದೇ ವ್ಯಕ್ತಿ ಅಂಥ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ 30 ದಿನಗಳ ಒಳಗೆ ಕಂದಾಯ ಉಪವಿಭಾಗ ಸಹಾಯಕ ಆಯುಕ್ತರಿಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಎಷ್ಟು ದಿನದಲ್ಲಿ? 30 ದಿನಗಳಲ್ಲಿ. ಯಾರಿಗೆ ಸಲ್ಲಿಸಬೇಕು? ಕಂದಾಯ ಉಪವಿಭಾಗದ ಸಹಾಯಕ ಆಯುಕ್ತರಿಗೆ ಅಂತ ಒಂದು ಮೇಲ್ಮನವಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್, ಸೆಕ್ಷನ್ 4C ಅಂದರೆ ಕಲಂ 4C ಎದ್ರ ಬಗ್ಗೆ ಮಾತಾಡುತ್ತೆ? ವೆರಿಫಿಕೇಶನ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್. ರೈಟ್, ಸಿ if at all you apply to the income and caste certificate, then there should be some verification to be done. For that there is some provision in this act. ಅಂದರೆ ನೀವು ಯಾವುದೇ ಆದ ಒಂದು ಇನ್ಕಮ್ ಅನ್ನು ಕಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ತೀರಾ, ಅದಕ್ಕೆ ನಿಮ್ಮ ವೆರಿಫಿಕೇಶನ್ ಆಗಬೇಕಾಗುತ್ತೆ. ಅದಕ್ಕಾಗಿ ಕೆಲವೊಂದು ಪ್ರೊವಿಷನನ್ನು ಈ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ವೆರಿಫಿಕೇಶನ್ ಆಫ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಇಟ್ ಕಮ್ಸ್ ಅಂಡರ್ ಸೆಕ್ಷನ್ 4C. The state government shall constitute one or more verification committees. Do remember this, it can constitute one or more than one committees for each district, right? For each district consisting of such person or persons as may be prescribed for the verification of caste certificate and income and caste certificate issued under section 4A or section 4B. 4C, ಸೆಕ್ಷನ್ 4C ಅಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪರಿಶೀಲನೆ ಇದರ ಬಗ್ಗೆ ಮಾತನಾಡುತ್ತೆ. ಇದೇನು ಹೇಳುತ್ತಂದ್ರೆ, ರಾಜ್ಯ ಸರ್ಕಾರವು ಪ್ರತಿ ಜಿಲ್ಲೆ, ಇದು ನೆನಪಿಟ್ಕೊಳ್ಳಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪರಿಶೀಲನಾ ಸಮಿತಿಗಳನ್ನು ರಚಿಸುತ್ತದೆ. ಅಂಥ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಒಳಗೊಂಡಿರತಕ್ಕಂಥ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಯಾವ ಪ್ರಮಾಣ ಪತ್ರಗಳನ್ನು ಸೆಕ್ಷನ್ 4B ಹಾಗೂ 4A ಅಡಿಯಲ್ಲಿ ನೀಡಲಾಗುತ್ತೆ ಅಂಥ ಒಂದು ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ಇಂಥ ಒಂದು ಸಮಿತಿಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ರಚಿಸಲಾಗುತ್ತದೆ ಎಂದು ಈ ಕಾಯ್ದೆ ಹೇಳುತ್ತದೆ. ದ ವೆರಿಫಿಕೇಶನ್ ಕಮಿಟಿ ಮೇ ಆಫ್ಟರ್ ಹೋಲ್ಡಿಂಗ್ ಸಚ್ ಎನ್ಕ್ವೈರಿ ಆಸ್ ಇಟ್ ಡೀಮ್ಸ್ ಫಿಟ್ within 30 days from the date of application either grant a validity certificate in prescribed form or reject the application. ಅಂದರೆ ಪರಿಶೀಲನಾ ಸಮಿತಿಯು ಅರ್ಜಿಯ ದಿನಾಂಕದಿಂದ 30 ದಿನದ ಒಳಗಾಗಿ, ಅರ್ಜಿಯ ದಿನಾಂಕದಿಂದ ಅಂದರೆ ಯಾರಾದರೂ ಮೇಲ್ಮನವಿ ಸಲ್ಲಿಸ್ತಾರೆ ಆ ಟೈಮಿಗೆ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಅಂಥ ಪರಿಶೀಲನೆ ಬಂದಾಗ ಅಲ್ಲಿಂದ 30 ದಿನಗಳ ಒಳಗಾಗಿ ಆ ಪರಿಶೀಲನೆ ಸೂಕ್ತವಾಗಿದೆ ಎಂದು ಭಾವಿಸುವ ವಿಚಾರವನ್ನು ನಡೆಸಿದ ನಂತರ ನಿಗದಿತ ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಬಹುದು ಅಥವಾ ಅರ್ಜಿಯನ್ನು ತಿರಸ್ಕರಿಸಬಹುದು. ನೆಕ್ಸ್ಟ್ 4D ಅಪೀಲ್. ಇದು ಕೂಡ 4D ಸೆಕ್ಷನ್ ಏನಿದೆ ಇದು ಕೂಡ ಮೇಲ್ಮನವಿಯ ಬಗ್ಗೆ ಮಾತನಾಡುತ್ತೆ.
any person aggrieved by an order passed by the verification committee under section 4C may within 30 days from the date of receipt of the order appeal. ರೈಟ್, ಅಂದರೆ ಈಗ ಪರಿಶೀಲನೆ ಸಮಿತಿ ಕೂಡ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಿದಲ್ಲಿ ನಿಮಗೆ ಮತ್ತೆ ಮೇಲ್ಮನವಿ ಹೋಗಬೇಕಾಗುತ್ತೆ. ಈಗ ಹೆಂಗಾಯ್ತು ಅಂದರೆ, ನೀವು ಫಸ್ಟು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತೀರಾ, ರೈಟ್, ಅಲ್ಲಿಂದ ಹೈಕೋರ್ಟಿಗೆ ಹೋಗ್ತೀರಾ, ಹೈಕೋರ್ಟ್ನಲ್ಲಿ ಕೂಡ ನಿಮಗೆ ತಿರಸ್ಕಾರವಾಗದ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ. ಈ ರೀತಿಯಾಗಿ ಆಗಿದ್ದಲ್ಲಿ ನೀವು 4D ಅಡಿಯಲ್ಲಿ ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಎಂದು ಕೂಡ ಈ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. 4D ಮೇಲ್ಮನವಿ ಸೆಕ್ಷನ್ 4C ಅಡಿಯಲ್ಲಿ ಪರಿಶೀಲನಾ ಸಮಿತಿಯು ಅಂಗೀಕರಿಸಿದ ಆದೇಶದಿಂದ ಬಾಧಿತರಾದ ಯಾವುದೇ ವ್ಯಕ್ತಿಯು ಆದೇಶದ ಸ್ವೀಕೃತಿಯ ದಿನಾಂಕದಿಂದ 30 ದಿನದ ಒಳಗಾಗಿ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಈಗ ಯಾವ ಕ್ಯಾಟಗರಿಯವರು ಅಂದರೆ ಯಾವ ಕಾಸ್ಟ್, SC ಆಯಿತು, ST ಆಯಿತು, OBC ಅವರಾಯಿತು, ಯಾವ ಕ್ಯಾಸ್ಟ್ದವರು ಯಾವ ಅಧಿಕಾರಿಗೆ ನೀವು ಮೇಲ್ಮನವಿ ಸಲ್ಲಿಸಬೇಕೆಂದು ಸೆಪ್ರೇಟಾಗಿ ಕೊಟ್ಟಿದ್ದಾರೆ. ಈ ಚಾರ್ಟನ್ನು ನೀವು ಬಯಾಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಒಂದು ಕ್ವಶನ್ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ, ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ನಲ್ಲಿ ಬರ್ಬೋದು. ಈಗ ಒಂದು ವೇಳೆ ಇಫ್ ಇಟ್ ಆಲ್ ಯು ಬಿಲಾಂಗ್ ಟು SC ಕ್ಯಾಟಗರಿ, ದೆನ್ ಯು ಶುಡ್ ಅಪೀಲ್ ಟು ಕಮಿಷನರ್ ಆರ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್. ಅಂದರೆ ನೀವು SC ಕ್ಯಾಟಗರಿಗೆ ಸಂಬಂಧವಿದ್ದಲ್ಲಿ ಆಯುಕ್ತರು ಅಥವಾ ನಿರ್ದೇಶಕರು, ಯಾವ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಅಥವಾ ನಿರ್ದೇಶಕರಿಗೆ ನೀವು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ನೀವು ST ಕ್ಯಾಟಗರಿದವರಾಗಿದ್ದರೆ ನಿರ್ದೇಶಕರು ಗಿರಿಜನ ಕಲ್ಯಾಣ, ದಟ್ ಈಸ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನೀವು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಯು ಶುಡ್ ಸಬ್ಮಿಟ್ ಯುವರ್ ಅಪೀಲ್ ಟು ಡೈರೆಕ್ಟರ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್, ಇಫ್ ಇಟ್ ಆಲ್ ಯು ಬಿಲಾಂಗ್ ಟು OBC, ದೆನ್ ಯು ಶುಡ್ ಅಪೀಲ್ ಟು ಡೈರೆಕ್ಟರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್. ನಿರ್ದೇಶಕರು ಹಿಂದುಳಿದ ವರ್ಗಗಳ ಇಲಾಖೆಗಳೇ ಅಲ್ಲಿಯ ನಿರ್ದೇಶಕರಿಗೆ ನೀವು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್, ಸೆಕ್ಷನ್ 4E, ಇಟ್ ಟಾಕ್ಸ್ ಅಬೌಟ್ ತಹಶೀಲ್ದಾರ್ and the verification team, right? You apply to Tahsildar for certificate and the verification team verifies your certificate. It says that the Tahsildar as well as the verification team, while exercising the power, they will be having the power of civil court. ಅಂದರೆ ಸೆಕ್ಷನ್ 4E ಅಡಿಯಲ್ಲಿ ತಹಶೀಲ್ದಾರ್ ಮತ್ತು ಪರಿಶೀಲನಾ ಸಮಿತಿಯು ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಚಲಾಯಿಸುತ್ತಾರೆ. ನೆನಪಿಟ್ಟುಕೊಳ್ಳಿ, ಯಾವ ನ್ಯಾಯಾಲಯದ ಅಧಿಕಾರವು ತಹಶೀಲ್ದಾರ್ ಮತ್ತು ವೆರಿಫಿಕೇಶನ್ ಕಮಿಟಿಗೆ ಇರುತ್ತೆ ಎಂದು ಕೇಳಿದ್ದಲ್ಲಿ ಸಿವಿಲ್ ನ್ಯಾಯಾಲಯ. ನೆಕ್ಸ್ಟ್, ಪೆನಲ್ಟೀಸ್. ಕೆಲವೊಂದು ದಂಡಗಳನ್ನು ಈ ಕಾಯ್ದೆಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾವ ರೀತಿ ದಂಡ ಅಂದರೆ, ಈಗ ಒಂದು ತಿಳ್ಕೊಂಡು, ನೀವು ಕಾಸ್ಟ್ ಸರ್ಟಿಫಿಕೇಟನ್ನು ಯಾವುದೇ ಅದು ಉಲ್ಲಂಘನೆ ಮೂಲಕ ತಗೊಂಡಿದ್ದಲ್ಲಿ, ಇಫ್ ಇಟ್ ಆಲ್ ಯು ಹ್ಯಾವ್ ಅವೈಲ್ಡ್, ದಟ್ ಮೀನ್ಸ್ ಯು ಹ್ಯಾವ್ ಟೇಕನ್ ದಿ ಕಾಸ್ಟ್ ಸರ್ಟಿಫಿಕೇಟ್ ಬೈ ಸಮ್ ಫ್ರಾಡ್ಲೆಂಟ್ ಮೀನ್ಸ್, at that time there should be some penalty, and that penalty has been mentioned in the act. Let's see some of the penalties. If any appointing authority makes an appointment or any authority making admission to course of study in a university or any educational institution makes admission in contravention of the provisions of this act or rules made under this, he shall be punishable with the fine which may extend up to 1,000 rupees, and imprisonment not exceeding 6 months. Simple, I will tell you one example. Just imagine that there is an university and they are recruiting some 20 persons. Now, according to this act, you should reserve 15% of the seats to SC and ST category. That means nearly 3 seats should be reserved for SC and ST category. But if at all they don't obey to this act and they recruit all the 20% belonging to general merit, then this will be the violation of this act. At that time, they can get the fine of 1,000 rupees, up to 1,000 rupees, and imprisonment, that too rigorous imprisonment of less than 6 months. ಅಂದರೆ ಈ ಕಾಯ್ದೆಯಲ್ಲಿ ದಂಡಗಳನ್ನು ವಿಧಿಸಲಾಗಿದೆ. ಮೊದಲನೇ ದಂಡ ಯಾವ ರೀತಿ ಇದೆ ಅಂದರೆ, ಈಗ ಯಾವುದೇ ಆದ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅವರು ಒಂದು 20 ಜನನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. 20 ಜನದಲ್ಲಿ ರಿಕ್ರೂಟ್ಮೆಂಟ್ ಮಾಡುವಾಗ ಅವ್ರು ಏನು ಮಾಡಬೇಕು, 15% ಮೀಸಲಾತಿಯನ್ನು SC ಮತ್ತು STಗೆ ಕೊಡಬೇಕಾಗುತ್ತೆ ಈ ಕಾಯ್ದೆಯ ಪ್ರಕಾರ. ಆದರೆ ಒಂದು ವೇಳೆ ಅವರು 20 ಜನವನ್ನು ಜನರಲ್ ಮೆರಿಟ್ ಅಥವಾ ಜನರಲ್ ಕ್ಯಾಟಗರಿ ಇದ್ದವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಲ್ಲಿ ಅವರಿಗೆ ಕೆಲವು ದಂಡಗಳನ್ನು ವಿಧಿಸಲಾಗುತ್ತೆ. ಆ ದಂಡಗಳು ಯಾವುವಂದರೆ, 1,000 ರೂಪಾಯಿವರೆಗೆ ವಿಸ್ತರಿಸತಕ್ಕಂಥ ಮೊತ್ತವಿರುತ್ತೆ, ಹಾಗೂ 6 ತಿಂಗಳವರೆಗೆ ಕಾರಾವಾಸ ಅಂದರೆ ಜೈಲಿನ ಶಿಕ್ಷೆ ಇರುತ್ತೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸೆಕ್ಷನ್ 5A, penalties for obtaining false caste certificate or income and caste certificate. If at all
you have obtained the caste certificate from fraudulent means, then there is some penalty that has been mentioned in this act. ಅಂದರೆ ಸೆಕ್ಷನ್ 5A ನೀವು ಒಂದು ವೇಳೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಲ್ಲಿ, ಅದು ಸುಳ್ಳಾಗಿದ್ದಲ್ಲಿ ಕೆಲವೊಂದು ದಂಡಗಳನ್ನು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಲೆಟ್ಸ್ ಸಿ ದಮ್. How the caste certificate is obtained will be fraudulent. There are some criteria. One is by furnishing a false information or filing a false statement or any other fraudulent means. He shall be convictable to punish with rigorous imprisonment for a term which shall not be exceed less than 6 months, but which may extend up to 2 years. That means the imprisonment should be greater than 6 months, but it should be less than 2 years. And along with this, there will also be a fine which shall not be less than 1,000 rupees, but which may extend up to 5,000 rupees. ಈಗ ನೀವು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಯಾವ ರೀತಿ ಪಡಿತೀರಾ ಅದನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸುಳ್ಳು ಮಾಹಿತಿಯನ್ನು ನೀಡುವುದರ ಮೂಲಕ, ಎರಡನೇದಾಗಿ ಸುಳ್ಳು ಹೇಳಿಕೆಯನ್ನು ಸಲ್ಲಿಸುವುದರ ಮೂಲಕ, ಅಂದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನೀವು ಸುಳ್ಳು ಕೊಡಬಹುದು. ಥರ್ಡ್ ಆಗಿ ಯಾವುದೇ ಇತರ ಮೋಸ ವಿಧಾನಗಳಿಂದ ನೀವು ಪಡೆದುಕೊಂಡಿದ್ದಲ್ಲಿ ಅಂಥವರಿಗೆ ಅಂಥ ಒಂದು ಸುಳ್ಳು ಪ್ರಮಾಣ ಪತ್ರ ಸಾಬೀತವಾದಲ್ಲಿ ಒಂದು ಅವಧಿಗೆ ಕಠಿಣ ಕಾರಾವಾಸದೊಂದಿಗೆ ಶಿಕ್ಷಣವಿರುತ್ತೆ. ಆ ಕಾರಾವಾಸ ಎಷ್ಟು ಅವಧಿವರೆಗೆ ಇರುತ್ತೆ ಅಂದರೆ ಕಡಿಮೆ ಅಂದರೆ 6 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 2 ವರ್ಷ. ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದರೆ 6 ತಿಂಗಳು, ಮ್ಯಾಕ್ಸಿಮಮ್ 2 ವರ್ಷ ಕಾರಾವಾಸ ಇರುತ್ತೆ. ಹಾಗೂ ಇದರೊಂದಿಗೆ 1,000 ರೂಪಾಯಿಗಿಂತ ಕಡಿಮೆ ಇಲ್ಲದಂತೆ, ಇದು 1,000 ರೂಪಾಯಿ ಮಿನಿಮಮ್ ನಿಮಗೆ ಫೈನ್ ಇರುತ್ತೆ, ಅಲ್ಲಿಂದ 5,000 ರೂಪಾಯಿವರೆಗೆ ದಂಡವನ್ನು ವಿಧಿಸುವ ಆಪ್ಷನನ್ನು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಈ ನಂಬರ್ಗಳನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಈ ನಂಬರ್ಗಳನ್ನು ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ನಿಮಗೆ ಕೇಳ್ತಾರೆ. ಇದೇ ರೀತಿಯಾಗಿ ಇದು ಕಾಸ್ಟ್ ಸರ್ಟಿಫಿಕೇಟ್ ಪಡೆದವರಿಗೆ ಒಂದು ದಂಡ ಇರುತ್ತೆ. ಅದೇ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ನೀಡತಕ್ಕಂಥ ತಹಶೀಲ್ದಾರ್ ಈ ರೀತಿಯಾಗಿ ಪ್ರಮಾಣ ಪತ್ರವನ್ನು ಉದ್ದೇಶಪೂರ್ವಕವಾಗಿ ತಪ್ಪು ನೀಡಿದ್ದಲ್ಲಿ, ಅಂದರೆ ಅವರು OBC ಇರ್ತಾರೆ, ಅವರಿಗೆ ಒಂದು ಫೇವರ್ ಆಗಬೇಕೆಂದು ST ಅಂತ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಲ್ಲಿ ಅಂಥ ತಹಶೀಲ್ದಾರಿಗೂ ಕೂಡ ಇದೇ ರೀತಿಯಾಗ ಫೈನ್ ಇರುತ್ತೆ. 6 ತಿಂಗಳು ಮಿನಿಮಮ್ ಆಗಿ ಸೆರೆವಾಸ, ಮ್ಯಾಕ್ಸಿಮಮ್ 2 ವರ್ಷ, 1,000 ರೂಪಾಯಿ ಮಿನಿಮಮ್ ದಂಡ, 5,000 ಗರಿಷ್ಠ ದಂಡವಾಗಿರುತ್ತೆ. So this is the part 1 of this video. In the upcoming part, we will be seeing some of the other penalties as well as some of the sections of this act. ಮುಂದಿನ ಭಾಗದಲ್ಲಿ ಈ ಕಾಯ್ದೆಯನ್ನು ಕಂಪ್ಲೀಟಾಗಿ ಮುಗಿಸೋಣ. ರೈಟ್, SC/ST ಕಾಯ್ದೆ 1990 ಕಂಪ್ಲೀಟಾಗಿ ಮುಗಿಯುತ್ತೆ. ಯಾವುದೇ ಕ್ವಶನ್ ಬಂದಲ್ಲಿ ಈ ಕಾಯ್ದೆ ಈ ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಅದು ಬಿಟ್ಟು ಹೊರತುಪಡಿಸಿ ಯಾವುದೇ ಕ್ವಶನ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಫ್ ಎಟ್ ಆಲ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ ಟು ದಿ ಚಾನಲ್, ಪ್ಲೀಸ್ ಡು ಸಬ್ಸ್ಕ್ರೈಬ್. ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಅದರ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ನ ಜಾಯ್ನ್ ಆಗಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಹಿಟ್ ಮಾಡಿ. ಆ್ಯಂಡ್ ಅಗೇನ್ ಸಾರಿ ದಟ್ ಐ ವಾಸ್ ಅನೇಬಲ್ ಟು ಅಪ್ಲೋಡ್ ದ ವಿಡಿಯೋ, ಬಟ್ ಟ್ರಸ್ಟ್ ಮೀ, ಐ ವಿಲ್ ಕಂಪ್ಲೀಟ್ ದಿ ಹೋಲ್ ಸಿಲೆಬಸ್ within the examination date. Thanks for watching the video, and those who have subscribed or joined to the channel by paying 29 rupees, I will be uploading the video by tomorrow or else day after tomorrow on the first answer writing video. Like how should we begin the answer writing and what is the content that we should add in order to make the answer rich. Let's begin with the smaller thing. ಮೊದಲಿಗೆ ಒಂದು ಹಂತದಿಂದ ನಾವು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಟೋಟಲ್ ಆಗಿ ನಾವು ಆನ್ಸರ್ ಯಾವ ರೀತಿ ಬರೀಬೇಕು ಅದನ್ನು ಕೂಡ ಅಲ್ಲಿ ನೋಡೋಣ. ಯಾರಾದರೂ ಆ ವಿಡಿಯೋಗಳನ್ನು ನೋಡಲಿಕ್ಕೆ ಇಷ್ಟಪಟ್ಟಿದ್ದಲ್ಲಿ ನೀವು ಆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಅಂತ ಒಂದು ಬಟನ್ ಇದೆ, ಅದರಲ್ಲಿ 29 ರೂಪಾಯಿ ಪೇ ಮಾಡಿ ನೀವು ಜಾಯ್ನ್ ಆಗ್ಬೋದು. ಭಾಳ ಮಿನಿಮಲ್ ಫೀ ಇಟ್ಟಿದ್ದೇನೆ, ಯಾಕಂದರೆ ಎಲ್ಲರಿಗೂ ಅಫೋರ್ಡಬಲ್ ಆಗಬೇಕನ್ನೋ ಒಂದೇ ಒಂದು ಉದ್ದೇಶ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.